ಹೇಳ್ತೀನಿ ನಾನು ಆನ್ಸರ್ ನಾನು ಕೇಳ್ತೀನಿ ಕನ್ನಡದಲ್ಲೇ ಕೇಳಿ. ಓಕೆ ರೆಡಿ. ನಿಮ್ಮ ಹೆಸರು ಸರ್? ಕಾರ್ತಿಕ್. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ಮ ಚಾಯ್ಸ್ BJP. ಏನಕ್ಕೆ ಬಿಜೆಪಿ? ನಮಗಿಲ್ಲಿ ಆಟಗಾರರು ಬೇಕಾಗಿರುವಂಥ ತುಂಬ ಫೆಸಿಲಿಟೀಸ್ ಎಲ್ಲ ಕೊಟ್ಟವ್ರೆ. ಲೈಟ್ಸು ಆ್ಯಂಡ್ ಪ್ಲೇ ಗ್ರೌಂಡ್ ಏರಿಯಾ ಆಗಲಿ ಎಲ್ಲ ಸಪೋರ್ಟ್ ಕೊಟ್ಟವ್ರೆ. ಸೊ ಅವ್ರಿಗೆ ನಾವು ಈ ಥರ ಸಪೋರ್ಟ್. ಆಟದ ಹೊರತುಪಡಿಸಿ Okay. ನೀವು ದೇಶದ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತುಂಬ ಲೆವೆಲ್ ಆಫ್ ಡೆವಲಪ್ಮೆಂಟ್ಸ್ ಆಗೈತೆ. ಆರ್ಮಿ ಆಗಲಿ ಡಿಫೆನ್ಸ್ ಏರಿಯಾದಲ್ಲಾಗಲಿ ತುಂಬ ಡೆವಲಪ್ಮೆಂಟ್ ಮಾಡವ್ರೆ. ಸೊ ಅದಕ್ಕೋಸ್ಕರ ನಾವು BJPಗೆ ಸಪೋರ್ಟ್ ಮಾಡ್ತೀವಿ. ಸೊ ನೀವೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹೇಳ್ತೀರಾ, ನಿಮಗೋಸ್ಕರನೇ ಒಂದು ಖೇಲೋ ಇಂಡಿಯಾ, ಖೇಲೋ ಫಿಟ್ ಇಂಡಿಯಾ ಈ ಥರ ಸ್ಕೀಮ್ಗಳೆಲ್ಲ ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ರೂರಲ್ ಏರಿಯಾದಲ್ಲಿರೋ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ತುಂಬ ಸಪೋರ್ಟ್ ಮಾಡುತ್ತವೆ. ಸೊ ಹಾಗಾಗಿ ಅಂದರೆ ತುಂಬ ಸ್ಕ್ರ್ಯಾಚಿಂದ ತುಂಬ ಪ್ಲೇಯರ್ಸ್ ಸಿಗ್ತಾರೆ, ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಐತೆ. ಸೊ ಅವ್ರಿಗೂ ಮುಂದೆ ಬರೋವಂಥ ಚಾನ್ಸಸ್ ಇವ್ರು ಕೊಟ್ಟವ್ರೆ. ಈ ಸ್ಪೋರ್ಟ್ಸ್ ಬಿಟ್ಟು ಇದ್ರ ಜೊತೆಗೆ ಹಲವಾರು ಯೋಜನೆಗಳು ಬಿಟ್ಟಿದ್ದಾರೆ. ಎಕ್ಸಾಂಪಲ್ ಕೊಡಬೇಕಂದ್ರೆ ಡಿಜಿಟಲ್ ಇಂಡಿಯಾ. ಹೌದು. ಸೊ ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಡಿಜಿಟಲ್ ಪೇಮೆಂಟ್ ಅಂತ ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ತುಂಬ ಜನ ಹಾಸ್ಯ ಮಾಡಿದರು. ಸೊ ಇವಾಗ ಎಲ್ಲರೂ ಅವರು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಗ್ರೇಟ್ ಇನಿಷಿಯೇಟಿವ್. ಸೊ ಇಟ್ ಈಸ್ ಅ ಒನ್ ವೇ ಆಫ್ ಮೂವಿಂಗ್ ಫಾರ್ವರ್ಡ್. ಲಾಸ್ಟ್ ಕ್ವೆಶ್ಚನ್ ಫಾರ್ ಯು. ರಾಹುಲ್ ಗಾಂಧಿ ಅಂದರೆ ಪ್ರೈಮ್ ಮಿನಿಸ್ಟರ್ ಆದರೆ ಏನು ಅನ್ಸುತ್ತೆ ನಿಮಗೆ? ಆಗಲ್ಲ ಸರ್. ಏನಕ್ಕೆ? ಈಸ್ ನಾಟ್ ಅ ವರ್ತಿ ಅಪೋನೆಂಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಹೇಳಿ. ನಾನು ಬನ್ನಿ.